ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಿಂದ ಅಧಿಕಾರ ಹಣ ದುರುಪಯೋಗ, ಸದಸ್ಯರಿಂದ ಧರಣಿ. ಚಾಮರಾಜನಗರ ತಾಲೂಕಿನ ಕೂಡ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ವಿರುದ್ಧ ಸಿಡಿದೆದ್ದಿರುವ ಸದಸ್ಯರು ಅಧಿಕಾರ ಹಾಗೂ ಹಣ ದುರ್ಬಳಕೆ ವಿರೋಧಿಸಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸಿದ ಘಟನೆ ಚಾಮರಾಜನಗರ ತಾಲೂಕಿನ ಕೂಡ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಬುಧವಾರ ನಡೆದಿದೆ. ಚಾಮರಾಜನಗರ ತಾಲೂಕಿನ ಕೂಡ್ಲೂರು ಗ್ರಾಮ ಪಂಚಾಯಿತಿ ಮುಂದೆ ಸದಸ್ಯರು ಹಾಗೂ ಸಾರ್ವಜನಿಕರು ಧರಣಿ ನಡೆಸಿ ಅಧ್ಯಕ್ಷರ ವಿರುದ್ಧ ಘೋಷಣೆ ಕೂಗಿ ಅಧಿಕಾರ ದುರ್ಬಳಕೆ ಮಾಡಿ ಹಣ ದುರುಪಯೋಗ ಪಡಿಸಿಕೊಂಡಿರುವುದನ್ನು ಖಂಡಿಸಿ ಪ್ರತಿಭಟಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಚ್ಎಸ್ ಗಗನ ಅವರು ಅಧ್ಯಕ್ಷತೆಯಾಗುವ ಮುನ್ನ ಪಂಚಾಯಿತಿಯಲ್ಲಿ ನಡೆಸಿರುವ 11 ಸಭೆಗೆ ಹಾಜರಾಗಿಲ್ಲ. ಆದರೂ ಸಹ ಅಧ್ಯಕ್ಷರಾದ ಬಳಿಕ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಬೆದರಿಸಿ ಗೌರವ ಧನವನ್ನ ಒಟ್ಟಿಗೆ ಡ್ರಾ ಮಾಡಿಕೊಂಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಅಧ್ಯಕ್ಷೆಯಾಗಿ ಆಯ್ಕೆಯಾದ ಬಳಿಕ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡು ಪಂಚಾಯತ್ ಅಭಿವೃದ್ಧಿ ಕುಂಠಿತವಾಗಲು ಕಾರಣರಾಗಿದ್ದಾರೆ ಎಂದು ದೂರಿದರು. ಪಂಚಾಯಿತಿ ಸದಸ್ಯರ ಮನಸ್ತಾಪದ ನಡುವೆ ಸರಿಯಾಗಿ ಸಭೆಗಳು ನಡೆಯುತ್ತಿಲ್ಲ, ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸ ಕಾರ್ಯ ನಡೆಯುತ್ತಿಲ್ಲ, ಈ ಸ್ವತ್ತುಗಳು ನೀಡುತ್ತಿಲ್ಲ ಎಂದು ಸದಸ್ಯರು ಗಂಭೀರವಾಗಿ ಆರೋಪಿಸಿದರು. ಅಧ್ಯಕ್ಷರ ಅಧಿಕಾರ ದುರುಪಯೋಗ ಹಾಗೂ ಹಣ ದುರ್ಬಳಕೆ ಮತ್ತು 11 ಸಭೆಗೆ ಗೈರಾಗಿರುವ ಬಗ್ಗೆ ಜಿಲ್ಲಾ ಪಂಚಾಯಿತಿ ಹಿರಿಯ ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ದೂರು ಸಲ್ಲಿಸಿದ್ರು. ಅಧಿಕಾರಿಗಳು ಕ್ರಮ ವಹಿಸದ ಬಗ್ಗೆ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ಧರಣಿಯಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಹದೇವಸ್ವಾಮಿ, ಸದಸ್ಯರಾದ ಗಿರೀಶ್ ಮಹದೇವಸ್ವಾಮಿ ಹಾಗೂ ಮಾಜಿ ಅಧ್ಯಕ್ಷ ಲಿಂಗರಾಜು, ಮಾಜಿ ಸದಸ್ಯ ಮುತ್ತುರಾಜ ಹಾಗೂ ಮಹಿಳಾ ಸದಸ್ಯರು ಭಾಗವಹಿಸಿದರು. ಸ್ಥಳಕ್ಕೆ ತಾಲೂಕಾ ಪಂಚಾಯಿತಿ ಸಹಾಯಕ ನಿರ್ದೇಶಕ ಪ್ರಕಾಶ್ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದರು. ವರದಿಗಾರ ಮಣಿಕಂಠ ನಾಯಕ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಎಲ್ಲಿಯವರೆಗೆ ಹೋರಾಟ? ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಅಧ್ಯಕ್ಷರಿಗೆ ಧಿಕ್ಕಾರ, ಭ್ರಷ್ಟ ಅಧ್ಯಕ್ಷರಿಗೆ ಧಿಕ್ಕಾರ. ಅಧ್ಯಕ್ಷರಿಗೆ ಅಮಾನತುಗೊಳ್ಳುವವರೆಗೂ ನಮ್ಮ ಚಳವಳಿ ಇದೆ. ಭ್ರಷ್ಟ ಅಧ್ಯಕ್ಷರ ವಿರುದ್ಧ ನಮ್ಮ ಚಳವಳಿ. ಅಧ್ಯಕ್ಷರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಈಗ ನಮ್ಮ ಮೆಂಬರ್ಗಳು ಹೇಳ್ದಂಗೆ ಅವರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಸಾರ್ವಜನಿಕರಿಗೆ ನಾವು ಉತ್ತರ ಕೊಡೋಕೆ ಆಗ್ತಾ ಇಲ್ಲ. ಮತ್ತು ಸಣ್ಣ ಪುಟ್ಟದು ಈ ಬೀದಿ ದೀಪ, ಕುಡಿಯೋ ನೀರು, ಇದಕ್ಕೂ ಕೂಡ ಅವರು ಯಾವುದೇ ಇದು ಮಾಡ್ತಾ ಇಲ್ಲ. ನಮ್ಮ ಗ್ರಾಮದಲ್ಲಿ ಮೊನ್ನೆ ಇವಾಗ ಹಬ್ಬ ಆಯಿತು, ಅದಕ್ಕೂ ಕೂಡ ಹೂಳೆತ್ಸೋದು, ಈ ಬಲ್ಬ್ ಸಮಸ್ಯೆ ಎಲ್ಲ ಇದ್ದರು. ಅದಕ್ಕೂ ಅವರು ಈ ಮೀಟಿಂಗ್ ಆಗಿಲ್ಲ ಅಂತ ಸುಮ್ಮನೆ ಸಮಸ್ಯೆನ ಹೇಳ್ತಾನೆ, ಬೇಡದೇ ಇರೋ ರೀಸನ್ ಹೇಳ್ತಾ ಇದ್ದಾರೆ. ಅದರಿಂದ ಅವ್ರ ಮೇಲೆ ಬೇಗ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಾವು 1 ಇಯರಿಂದ DS CS ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ. ಸುಮಾರು ಸರಿ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ, ಆದರೂ ಅವರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಅದರಿಂದ ಬೇಗ ಕ್ರಮ ತಗೋಬೇಕು. ನಾವಿಲ್ಲೇ ಧರಣಿ ಕೂತೀವಿ, ಅವ್ರು ಬರೋ ತನಕ ಅಂತ ಹೇಳುತ್ತೆ. ಎಲ್ಲ ತಿಳಿದಿದೆ, ಆದರೆ ನಮಗೆ ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಈ ಅಧ್ಯಕ್ಷರ ಮೇಲೆ ನಮಗೆ ಕ್ರಮ ತಗೋಬೇಕು ಕೂಡಲೇ ಅಂತೇಳಿ. ಕ್ಯಾಟಗರಿ ವೈಸ್ ಒಂದೇ ಇರೋದ್ರಿಂದ ಅವ್ರನ್ನ ವಿರೋಧ ಏನೇ ಮಾಡಿದ್ರು ಮತ್ತೆ ಅವ್ರನ್ನೇ ಆಯ್ಕೆ ಆಯ್ತಾರೆ ಅಂತ ಅಂದ್ಬಿಟ್ಟು ಅವ್ರು ತುಂಬಾ ಆಟಾಡ್ತಿದ್ದಾರೆ. ಯಾವುದೇ ಬಿಲ್ಸ್ ಮಾಡಿಕೊಡ್ತಿಲ್ಲ. ಸೊ ಅವರ ಸಾರ್ವಜನಿಕ ಒಂದೊಂದೇ ಕೆಲಸನೂ ಆಗ್ತಾ ಇಲ್ಲ. ವಾಟರ್ ಪೈಪ್ ಲೈನ್ಸು ಸಹ ಅದು ಸರಿ ಮಾಡಿಕೊಡ್ತಾ ಇಲ್ಲ. ಅವರು ಬಲ್ಬ್ಸ್ ಹಾಕ್ಸ್ಕೊಡ್ತಾ ಇಲ್ಲ. ಬ್ಲೀಚಿಂಗ್ ಪೌಡರ್ ಹಾಕೋಕ್ಕೂ ಸಹ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸೊ ಬಿಲ್ಗಳು ಮೂವ್ ಮಾಡಿಕೊಡ್ತಾಯಿಲ್ಲ. ಈ 4-5 ತಿಂಗಳಿಗೆ ಯೋಜನೆ ಮಾಡಿದ ಬಿಲ್ಗಳನ್ನೂ ಸಹ ಮೂವ್ ಮಾಡಿಕೊಡ್ತಾ ಇಲ್ಲ. ಅವರು ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ನಾವೆಲ್ಲ ಕೆಲಸ ಮಾಡಿಸಿ ಇದು ಮಾಡಿರೋದು, ಅದು ಇಂಟ್ರೆಸ್ಟ್ ಪಡೋದೇ ಆಗೈತೆ ಇವರು ಏನು ಮಾಡಿದೇನೆ. ಸೊ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ನಾವು ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡೋಕ್ಕೋಸ್ಕರ ಸಾರ್ವಜನಿಕರು ನಮ್ಮನ್ನು ಆಯ್ಕೆ ಮಾಡಿರ್ತಾರೆ. ಆದರೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಕೆಲಸಗಳನ್ನ ಮಾಡಬೇಕು ಅಂತ ಹೊರಟಾಗ ನಮ್ಮ ಪಂಚಾಯಿತಿ ಅಧ್ಯಕ್ಷರೇ ಕೂಡ ನಮಗೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇಲ್ಲ. ಕಾರಣ ಇಷ್ಟೇ, ಅವರು 2.5 ವರ್ಷ ಯಾವುದೇ ಸಾಮಾನ್ಯ ಸಭೆಗೆ ಹಾಜರಾತಿ ಆಗದೇನೂ ಕೂಡ
2.5 ವರ್ಷ ಕಳೆದ ಮೇಲೆ ಅಧ್ಯಕ್ಷರು ಬದಲಾವಣೆ ಆಗುವಾಗ ಅದು ಕ್ಯಾಟಗರಿ ಎಸ್ ಟಿಗೆ ಬಂದದ್ದರಿಂದ ಅವರಿಗೆ ಒಂದು ಅವಕಾಶ ಸಿಕ್ಕಿರುತ್ತೆ. ಆ ಒಂದು ಅವಕಾಶದಿಂದ ಅವರು ಅದನ್ನು ಉಪಯೋಗ ಮಾಡಿಕೊಂಡು ನಾನು ಯಾವುದೇ ಸದಸ್ಯರ ಸಪೋರ್ಟ್ ಇಲ್ಲದೆ ನಾನು ಅಧ್ಯಕ್ಷರಾಗಿದ್ದೀನಿ ಅನ್ನೋ ಒಂದು ಮನೋಭಾವವನ್ನು ಹೊಂದಿದ್ದು ಇವತ್ತು ಏನಾಗಿದೆ ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ನಮ್ಮ ಗಮನಕ್ಕೆ ತರದೇನೂ ಕೂಡ ಅದನ್ನು ಮಾಡ್ದೇನೆ ನಾವು ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ವಿಘ್ನ ಮಾಡ್ತಾ ಇರ್ತಾರೆ. ವಿಘ್ನ ಹೆಂಗೆ ಅಂದರೆ ಇದನ್ನು ಪುನಃ ಮೀಟಿಂಗಲ್ಲಿ ಇಡಬೇಕು, ಇದನ್ನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಸ್ಬೇಕು ಅಂತ ಹೇಳ್ತಿರ್ತಾರೆ. ಕಳೆದ ಬಾರಿ ನಾವು ಒಂದು 18ರಿಂದ 19 ಲಕ್ಷ ರೂಪಾಯಿ ನಮಗೆ NREGಯಲ್ಲಿ ಅಮೌಂಟ್ ಆಗಿರೋವರೆಗೆ 15 ಫೈನಾನ್ಸ್ ಆಗಿರೋವರೆಗೆ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಮೀಟಿಂಗಲ್ಲಿ ಪಾಸ್ ಮಾಡಿ ಅದು ಅಂಗೀಕಾರ ಆಗಿ ಬಂದಿರ್ತದೆ. ಬಂದರೂ ಕೂಡ ಬಂದಮೇಲೆ ನಾವು ಕೆಲಸ ಮಾಡಿದರೂ ಕೂಡ ಅದನ್ನು ಬಿಲ್ ಪಾಸ್ ಮಾಡೋಕ್ಕೆ ಹೋದಾಗ ಇಲ್ಲ ಇದನ್ನು ಪುನಃ ಮೀಟಿಂಗಲ್ಲಿ ಇಡಬೇಕು, ನಾವು ಮೀಟಿಂಗಲ್ಲಿದ್ದರೆ ಪಾಸ್ ಮಾಡೋಕ್ಕೆ ಬರೋಲ್ಲ ಅನ್ನೋ ಒಂದು ದೌರ್ಜನ್ಯ ಮಾಡ್ತಾಯಿದ್ದಾರೆ. ಆ ಒಂದು ಉದ್ದೇಶದಿಂದ ನಾವು ಯಾವುದೇ ಒಂದು ಗ್ರಾಮದ ಅಭಿವೃದ್ಧಿಯ ಒಂದು ಚರಂಡಿ ಹೆಚ್ಚೋದಾಗಲಿ ಅಥವಾ ನೀರಿನ ವ್ಯವಸ್ಥೆ ಸರಿ ಮಾಡೋದಾಗಲಿ ಅಥವಾ ಒಂದು ಲೈಟಿಂಗ್ ಸರಿ ಮಾಡೋದಾಗಲಿ ಅಥವಾ ಗ್ರಾಮದಲ್ಲಿ ಇವತ್ತು ಡೆಂಗ್ಯೂ ಬಂದಿದೆ, ಡೆಂಗ್ಯೂ ಟೈಮ್ನಲ್ಲಿ ನಾವೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ಬಿಲ್ ಪಾಸ್ ಮಾಡ್ದೇನೆ ಇವರು ಅಬ್ಜೆಕ್ಷನ್ ಹಾಕೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳು ನಡೆಯದೆ ಸ್ಥಗಿತವಾಗಿವೆ. ಮತ್ತು ಇವರು ತಮ್ಮ ಇಷ್ಟ ಬಂದಾಗೆ ತಮಗೆ ಬೇಕಾದಾಗ ಒಂದು ತಿಂಗಳಲ್ಲಿ 3 ಬಾರಿ ಮೀಟಿಂಗ್ ಕರೆಯೋ ಒಂದು ಸ್ಥಿತಿಗೆ ಬಂದಿದ್ದಾರೆ. ಅದಕ್ಕೆ ಕಾನೂನು ರೀತಿಯಲ್ಲಿ ಅವಕಾಶ ಇದೆ ಅನ್ನೋದನ್ನು ನಾವು ಕೇಳಬೇಕಾಗಿದೆ. ಮತ್ತು ನಾವು ಕಳೆದ 9 ತಿಂಗಳ ಹಿಂದೆಯೇ ನಾವು 14 ಜನ ಮೆಂಬರ್ಗಳು ಕೂಡ ನಾವು CS ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಹೇಗೆ ಅವರು ತಾವು ಮೆಂಬರ್ಶಿಪ್ ಅಲ್ಲದವರು ಕೂಡ ಅನುದಾನವನ್ನು ಹೆಂಗೆ ತಗೊಂಡ್ರು ಮತ್ತು ನಮ್ಗಳ ನಮ್ಮ ಯಾವುದೇ ಒಂದು ನಮ್ಗೆ ನೋಟಿಸ್ ಕೊಡ್ದೇನೆ ತಾವು ಮೀಟಿಂಗ್ನ ಕರೀತಾ ಇದ್ದಾರೆ, ನಮ್ಮ ಗಮನಕ್ಕೆ ತರದೇನೂ ಕೂಡ ಕರೀತಾ ಇದ್ದಾರೆ. ಜೊತೆಗೆ ಇವತ್ತು ನಮ್ಮ ಬೂತ್ಚಿಟ್ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಗಿರುತ್ತೆ. ಯಾವುದು ಮೈಸೂರು ಕೂಸಿನ ಮನೆಯದು. ಅದಕ್ಕೆ 50,000 ರೂಪಾಯಿನ ಲಂಚ ಕೇಳಿರೋದು ನಮಗೆ ಆ ಕಾಂಟ್ರಾಕ್ಟ್ದಾರ್ ಹೇಳಿದ್ದಾರೆ. ಆ ಒಂದು ಈ ಉದ್ದೇಶ ಮೇಲೆ ಯಾರೇ ಕೆಲಸ ಮಾಡೋಕ್ಕೆ ಬಂದರೂ ಕಮಿಷನ್ ಕೇಳ್ತಾವ್ರೆ. ನಾವು ಈ ಕಮಿಷನ್ ಹೊರತಲ್ಲಿ ನಾವು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಹಿಂಜರಿತಾ ಇದ್ದಾರೆ. ಇದೇ ರೀತಿ ಎಲ್ಲ ಈ ರೀತಿ ಹೋದಾಗ ನಾವು ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಉದ್ದೇಶ ಮೇಲೆ ಎಲ್ಲರೂ ಕೂಡ ಕೈ ಬಿಡ್ತಾ ಇದ್ದಾರೆ. ನಾವು ಇದನ್ನು ವಿರೋಧ ಮಾಡಿ ಅಧ್ಯಕ್ಷರು ತುಂಬ ಅತಿಯಾಗಿ ವರ್ತನೆ ಮಾಡ್ತಾ ಇರೋದ್ರಿಂದ ನಮ್ಗೆ ಯಾರಿಗೂ ಬೆಲೆ ಕೊಡೋದ್ರಿಂದ ನಾವು ಅವರು ಮಾಡಿರ್ತಕ್ಕಂಥ ಪ್ರತಿಯೊಂದು ತಪ್ಪುಗಳನ್ನ ಕೂಡ ನಾವು ಏನೇನು ಒಂದು ದುರುಪಯೋಗ ಮಾಡ್ಕೊಂಡಿರೋ ಅದನ್ನೆಲ್ಲ ನಾವು CS ಗಮನಕ್ಕೆ ತಂದಿದ್ದೀವಿ. ಅವರು ಇದ್ರ ಬಗ್ಗೆ ಭಾಳ ತೀಕ್ಷ್ಣವಾಗಿ ಕ್ರಮ ತಗೋಬೇಕಾಗಿತ್ತು. ಕಳೆದ 7-8 ತಿಂಗಳಿಂದ ಯಾವುದೇ ಕ್ರಮ ತಗೊಂಡಿಲ್ಲ. ಆದ್ದರಿಂದ ಈಗ ನಮ್ಮ ಈ ಒಂದು ಚಳುವಳಿಗೆ ಬಂದು CS ಅವರೇ ಅದಕ್ಕೆ ಸಮಂಜಸ ಉತ್ತರ ಕೊಡಬೇಕು ಮತ್ತು ಅದಕ್ಕೆ ಭಾಳ ಕಟುವಾದಂಥ ತೀರ್ಮಾನವನ್ನು ತಗೋಬೇಕು ಅನ್ನೋದನ್ನು ತಮ್ಮ ಮೂಲಕ ಈಗ ಅವ್ರು ತಿಳಿಸೋಕ್ಕೆ ಇಷ್ಟಪಡ್ತೇವೆ. ನಮಸ್ತೆ ಎಲ್ಲರಿಗೂ. ನಾನು ಕೂಡ್ಲೂರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ. ಕಳೆದ 9 ತಿಂಗಳಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ನಮ್ಮ ಪಂಚಾಯತಿಯಲ್ಲಿ ಯಾವುದೇ ಸದಸ್ಯರಿಗೆ ಸರಿಯಾದ ರೀತಿ ಅಧ್ಯಕ್ಷರು ಸ್ಪಂದಿಸ್ತಾ ಇಲ್ಲ. ಅಧಿಕಾರಿ ವರ್ಗದವರು ಅಷ್ಟೇ ಹಾಗಾಗಿ ನಮ್ಮ ಅಧ್ಯಕ್ಷರ ವಿರುದ್ಧ ಇವತ್ತು ನಾವು ಸಾಂಕೇತಿಕವಾಗಿ ಧರಣಿ ಕೂತಿದ್ದೀವಿ. ಈ ಧರಣಿ ಉದ್ದೇಶ ಏನಂದರೆ, ನಮ್ಮ ಅಧ್ಯಕ್ಷರು ಕಳೆದ 7.5 ವರ್ಷದ ಹಿಂದೆ ಸದಸ್ಯರಾಗಿದ್ದಾಗ ಯಾವುದೇ ಸಾಮಾನ್ಯ ಸಭೆಗಳಿಗೆ ಬಂದಿರಲಿಲ್ಲ, ಗೈರು ಹಾಜರಾಗಿದ್ದರು. ಅದಾದ ನಂತರ ನಮ್ಮ ಸರ್ಕಾರದ ಅಧಿಸೂಚನೆ ಪ್ರಕಾರ ಅವ್ರಿಗೆ ಮೀಸಲಾತಿಯಲ್ಲಿ ಅವ್ರಿಗೆ ಆದ್ಯತೆ ಬಂತು. ಆದ್ಯತೆ ಬಂದಾಗ ಅವರು ಯಾರೋ ನನಗೆ ಅಧ್ಯಕ್ಷ ಸ್ಥಾನ ಸಿಕ್ತು ಅಂತ ಬಂದು ಅಧಿಕಾರ ಸ್ವೀಕಾರ ಮಾಡಿದ್ರು. ಹಾಗೂ 7.5 ವರ್ಷದಿಂದ ನೀವು ಬಂದಿಲ್ಲಲ್ಲಮ್ಮ, ಬಂದಿಲ್ಲದ ಕಾರಣ ನೀನು ಹೆಂಗೈತಿ ಅಂತ ನಾವೆಲ್ಲ ಇದು ಮಾಡಿದ್ರು. ಅದು ನಮಗೆ ಗೊತ್ತಿಲ್ಲ, ಸರ್ಕಾರದ ಮಟ್ಟದಲ್ಲಿ ಆಗಿರೋದು ಅಂತಂದು ನಾವು ಇದ್ದು. ಈಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಗೌರವಧನ ದುರುಪಯೋಗ ಮಿಸ್ಯೂಸ್ ಮಾಡಿಕೊಂಡು ಹಾಗೂ ಕಳೆದ 15ನೇ ಹಣಕಾಸಲ್ಲಿ ನಮ್ಮ ಕ್ರಿಯೋಜನೆಗಳಾಗಿ ಆ ಕ್ರಿಯೋಜನೆಗಳಲ್ಲಿ ನಾವೆಲ್ಲ ಕೆಲಸಗಳು ಮಾಡಿದ್ದೀವಿ. 15ನೇ ಹಣಕಾಸಲ್ಲಿ ನಮಗೆ ಯಾವುದೇ ರೀತಿ ಬಿಲ್ ಮಾಡಿಕೊಡ್ತಿಲ್ಲ. ಕಳೆದ ನಮ್ಮ ಗ್ರಾಮ ದೇವತೆ ಹಬ್ಬಗಳಲ್ಲಿ ನಾವು ಮೋರಿಗಳ ಸ್ವಚ್ಛತೆ ಮತ್ತು ಇತರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳೆಲ್ಲನೂ ಮಾಡಿದ್ದೀವಿ. ಆದರೂ ಯಾವುದಕ್ಕೂ ಬಿಲ್ಗಳಿಗೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಯಾವುದೇ ವಿಚಾರಕ್ಕೆ ಹೋದ್ರೂ ಒಂಥರ ತುಂಬ ನೆಗ್ಲಿಜೆನ್ಸಿಯಾಗಿ ನಮಗೆ ಉತ್ತರ ಕೊಡ್ತಾಯಿದ್ರು. ಅದರ ವಿರುದ್ಧ ಆಗ ಅವರು ಗೈರು ಹಾಜರಾಗಿರೋದ್ರ ಬಗ್ಗೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ನಾವು ದೂರು ಕೊಟ್ಟು 9 ತಿಂಗಳಾಯಿತು. ಇವತ್ತು ನಾಳೆ ಅಂತಲೇ ಬಂದರು. ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತಲೇ ಸಭಾ ಹೇಳ್ಕೊಂಡೇ ಬಂದರು ಎಲ್ಲ ಅಧಿಕಾರಿಗಳು. ಅದರ ವಿರುದ್ಧ ಸರ್ಕಾರದಿಂದ ಒಂದು ಸಮಿತಿ ರಚನೆ ಮಾಡ್ತಾರೆ. ಅದಕ್ಕೆ ಉಮೇಶ್ ಅನ್ನೋರು ಒಬ್ಬರು ಅಧಿಕಾರಿ ನೇಮಿಸ್ತಾರೆ. ಅದರಲ್ಲಿ 4 ಜನ ಅಧಿಕಾರಿಗಳು ಬಂದಿರ್ತಾರೆ. ಆ ಅಧಿಕಾರಿಗಳ ಮುಂದೆ ಇವರು ತಪ್ಪೊಪ್ಪಿಗೆ ಒಪ್ಕೊಂಡಾಳು. ಹೌದು, ನಾನು ಕಳೆದ 7.5 ವರ್ಷ ಗೈರು ಹಾಜರಾಗಿ ಸಾಮಾನ್ಯ ಸಭೆಗಳಿಗೆ ಅಂತ ತಪ್ಪೊಪ್ಪಿಗೆಗಳು ಅವರು ಹೇಳಿಕೆ ತಗೊಂಡಿದ್ದಾರೆ, ವಿತ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವರು ಇದನ್ನೆಲ್ಲ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಅವರು ಬರ್ಕೊಂಡಿದ್ದಾರೆ, ನಾವು ಕೊಟ್ಟಿದ್ದೀವಿ. ಅದಾದ ನಂತರ
ಇವತ್ತವರೆಗೂ ಕೂಡ ಸಾಮಾನ್ಯ ಸಭೆ ಕರಿಬೇಕಾದ್ರೆ ಯಾವುದೇ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಅವರು ಏಕಪಕ್ಷೀಯ ನಿರ್ಧಾರವಾಗಿ ಯಾವ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಕೂಲಂಕುಷವಾಗಿ ಕೇಳಿ ಏನು ಮಾಡಿಲ್ಲ. ಅವ್ರು ಇಷ್ಟ ಬಂದಾಗ 28ಕ್ಕೆ ಒಂದು ಮೀಟಿಂಗ್ ಕರೀತಾರೆ, ನಾವು ಸದಸ್ಯರು ಗೈರು ಆಯ್ತೀವಿ, ಪುನಃ 4ನೇ ತಾರೀಕು ಕರೀತಾರೆ, ಪುನಃ 7ನೇ ತಾರೀಕು ಕರೀತಾರೆ. ಯಾವ ಕಾನೂನಿದೆ ಒಂದೇ ತಿಂಗಳಲ್ಲಿ 5 ಸರಿ ಮೀಟಿಂಗ್ ಕರಿಬೋದು ಅಂತ? ಒಂದು ತಿಂಗಳಿಗೆ ಒಂದ್ಸರಿ ಕರಿಬೋದು ಅಂತ ಇರೋದು ನಮ್ಮ ಮಾತು. ಆಯಿತು, ಅಭಿವೃದ್ಧಿ ಕೆಲಸಕ್ಕಾದ್ರೂ ಕರೆದ್ರೆ ಓಕೆ, ಗೌರವಿಸನಂತೆ. ಇವ್ರು ಇಷ್ಟ ಬಂದಾಗ ಯಾರ್ದು ಸದಸ್ಯರು ಗಮನಕ್ಕೆ ಬರಲ್ಲ. ಮೊನ್ನೆ ರಿಜಿಸ್ಟರ್ ಪೋಸ್ಟ್ ಮಾಡೋರೆ ನಮಗೆ, ನಾವು ಎಲ್ಲ ಬಹಿಷ್ಕಾರ ಮಾಡ್ತಿದ್ದಕ್ಕೆ ನಮಗೆ ಇವಳ ಮೇಲೆ ಕ್ರಮ ಕೈಗೊಳ್ಳೋಗಂಟ ಮೇಲಾಧಿಕಾರಿಗಳು ನಾವು ಸಭೆ ಬಹಿಷ್ಕರಿಸ್ತೀವಿ ಅಂತ ಆಲ್ರೆಡಿ ಹೇಳಿದ್ದೀವಿ. CS ಹೇಳಿದ್ದೀವಿ, DS ಹೇಳಿದ್ದೀವಿ. ಆದರೂ ಕೂಡ ಅವ್ರನ್ನೆಲ್ಲ ಮೀರಿ ಇವರು ಮತ್ತೆ ಮೀಟಿಂಗ್ ಕರೆದಾರೆ. ಅಂದರೆ ಇವ್ರ ಉದ್ದೇಶ ಏನು? ನಾವ್ಯಾರು ಬೇಡ ಅಂತ. ಅದಕ್ಕೆ ನಾವು ಸಾಂಕೇತಿಕವಾಗಿ ಧರಣಿ ಮಾಡ್ತಾ ಇದ್ದೀವಿ. ಮೇಲಾಧಿಕಾರಿಗಳು ಬರಬೇಕು, ನಮ್ಮ ಅಧ್ಯಕ್ಷರನ್ನ ವಜಾ ಮಾಡಬೇಕು, ವಜಾ ಮಾಡಲಿ, ಕಾನೂನು ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ ಅತಿ ಶೀಘ್ರದಲ್ಲೇ. ಒಂದು ಉದಾಹರಣೆ ಹೇಳ್ತೀನಿ, ಗೋವಿಂದವಾಡಿ ಅಂತ, ಗೋವಿಂದವಾಡಿನ ಇರ್ಬೇಕಲ್ಲ ಅದು, ಅದನ್ನ 1 ತಿಂಗಳು 2 ತಿಂಗಳ ಒಳಗಡೆ ನೀವು ಡಿಸ್ಕ್ವಾಲಿಫೈಡ್ ಬರೀತಿದ್ದೀರಿ. ಇದು 8 ತಿಂಗಳಾಗದೆ ಡಿಸ್ಕ್ವಾಲಿಫೈಡ್ ಬರೀತಿಲ್ಲ. ಕಾರಣ ಏನು? ಏನಾದ್ರು ಒತ್ತಡ ಇದೆಯಾ? ನೇರವಾಗಿ ಅಧ್ಯಕ್ಷರ ಮೇಲೆ ಆರೋಪ. ಈಗ ಪ್ರಮುಖ ಒತ್ತಡ ನಾವು ಕೊಟ್ಟಿರ್ತಕ್ಕಂಥ ದೂರು, 14 ಜನ ಸದಸ್ಯರು ಏನು ದೂರು ಕೊಟ್ಟಿದ್ದೀವಿ, ಆ ದೂರಿಗೆ ಪ್ರತ್ಯುತ್ತರವಾಗಿ ನಮ್ಮ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಮುಂದೆ ಏನಾರು ಆಗಲಿ ನಮಗೆ ಕ್ರಮ ಕೈಗೊಂಡು ಏನಾಗಿದೆ ಎತ್ತ ಅಂತ ನಮಗೆ ಮೇಲಧಿಕಾರಿಗಳು ಉತ್ತರ ಕೊಡಬೇಕು. ಈಗ ನಮ್ಮ ಬೇಡಿಕೆ. ನಾವಿಲ್ಲ ಅಂದರೆ ನಾವೆಲ್ಲ ಸಾಮೂಹಿಕ ರಾಜೀನಾಮೆ ಕೊಡೋಕ್ಕೆ ಸಿದ್ಧರಿದ್ದೇವೆ. ನಾವು 14 ಜನ ಸದಸ್ಯರಿದ್ದೀವಿ. ಒಟ್ಟು 16 ಜನ ಮೆಂಬರು ನಮ್ಮ ಪಂಚಾಯತಿಲಿ 16 ಜನ ಸದಸ್ಯರು. ಅದರಲ್ಲಿ 14 ಜನ ಮೆಂಬರ್ ನಾವು ಒಟ್ಟಾಗಿದ್ದೀವಿ. ನಮ್ಮ ಧರಣಿ ಮೇಲಧಿಕಾರಿಗಳು ಬರೋ ತನಕ ನಿರಂತರವಾಗಿರುತ್ತೆ ನಮ್ಮ. ಏನು ಕುಡ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 1 ವರ್ಷದಿಂದ ಯಾವುದೇ ವಿಧವಾದ ಒಂದು ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಸದಸ್ಯರುಗಳಿಗೆ ಅಧ್ಯಕ್ಷರು ಗೌರವಯುತವಾಗಿ ಅವ್ರಿಗೆ ಏನು ಗೌರವ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ. ನಮ್ಮ ಊರಿನಲ್ಲಿ ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಶೌಚಾಲಯ ಆಗಿದೆ. ಆ ಶೌಚಾಲಯಕ್ಕೆ ಅರ್ಧ ನಿಂತಿದೆ. ಮಕ್ಕಳಿಗೆ ಭಾಳ ತೊಂದರೆ ಆಯ್ತಾ ಇದೆ ಅಂತ ಸಂಬಂಧಪಟ್ಟ ಅವ್ರನ್ನ ಕೇಳಿದಾಗ, ಇವ್ರನ್ನ ನಮ್ಮ PDO ಅಧಿಕಾರಿಗಳನ್ನ ಕೇಳಿದಾಗ ಅದು ಬಿಲ್ ಆಗ್ತಾ ಇಲ್ಲ ಅಂತ ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಇವರು ಅಧ್ಯಕ್ಷರು ಒಂದು ಸಣ್ಣ ಒಂದು ಪೈಪ್ಲೈನ್ಗೂ ಯಾರನ್ನ ಕೇಳಿ ಮಾಡಿದ್ರಿ ಅಂತ ಹೇಳ್ತಾರೆ. ಮತ್ತು ಬಲ್ಪ್ ಹೋಗಿವೆ ಅಂತಂದ್ರೆ ಅದ್ರ ಬಗ್ಗೆ ನಿರ್ಲಕ್ಷ್ಯ. ಟೋಟಲ್ ಹೇಳಬೇಕು ಅಂದರೆ ಅಭಿವೃದ್ಧಿ ಕೆಲಸದಲ್ಲಿ ಒಂದು ಪಂಚಾಯತಿನಲ್ಲಿ ಭಾಳ ಅಧ್ಯಕ್ಷರಿಂದ ನಿರ್ಲಕ್ಷ್ಯ ಆಗಿ ಕುಂಠಿತ ಆಗ್ತಾ ಇದೆ ಗ್ರಾಮಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟಾಗ ಮಾನ್ಯ ಸದಸ್ಯರುಗಳೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ತಿಂಗಳಿಂದ ಒತ್ತಡನ ಏರಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಪಂಚಾಯತಿ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ತಗೊಳ್ದಿದ್ದ ಕಾರಣ ಇವತ್ತು ಸಾರ್ವಜನಿಕರು ಪ್ಲಸ್ ಸದಸ್ಯರುಗಳ ಜೊತೆಗೂಡಿ ಇವತ್ತು ಒಂದು ಅಧ್ಯಕ್ಷರ ಒಂದು ನಿರ್ಲಕ್ಷ್ಯನ ಖಂಡಿಸಿ ನಾವು ಒಂದು ಧರಣಿಯಲ್ಲಿ ಕೂತಿದ್ದೀವಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಏನು ನಡೀತಾ ಇದೆ ಈ ಒಂದು ಪಂಚಾಯತಿನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಅಧ್ಯಕ್ಷರ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ CS ಅವರಿಗೆ ಒತ್ತಾಯನ ಮಾಡ್ತಿದ್ದೀವಿ. ಅದೇ ರೀತಿ ಅವರು ಏನು ಬರಲಿಲ್ಲ ಅಂತ ಸಂದರ್ಭ ಕಂಡು ಬಂದರೆ ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಒಂದು ಪಂಚಾಯತಿನಲ್ಲಿ ಅಂತ ಹೇಳ್ತಾ ಒಂದು ಅಧ್ಯಕ್ಷರ ಒಂದು ನಡೆಯನ್ನು ನಾವು ಖಂಡಿಸ್ತೇವೆ. ಏನಿವತ್ತು ನಮ್ಮ ಗ್ರಾಮ ಪಂಚಾಯತಿಲಿ ಸಮಸ್ಯೆ ಉದ್ಭವ ಆಗಿದೆ. ಆ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ನಾವು ಇಲ್ಲಿ ಅಹೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈಗಲೇ ನಾವು ಮುಂದೆ ನಮಗೆ ಸಾಯಂಕಾಲದೊತ್ತು ನಮಗೊಂದು ಅಡುಗೆನೋ ಇನ್ನೊಂದಕ್ಕೆ ಬೇಕಾಗುತ್ತೆ ಅಂತ ಪಾತ್ರೆ ಸಹ ನಾವು ಇಲ್ಲಿ ತಂದಿಟ್ಕೊಂಡಿದ್ದೇವೆ. ಇದು ನಿರಂತರವಾಗಿರುತ್ತೆ. 1 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ನಮಗೆ ನ್ಯಾಯ ದೊರಕೋವರೆಗೂ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ ನಾನು ಹೇಳ್ತೀನಿ. ಈ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಧಾವಿಸಿ ನಮ್ಮ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ಅಧಿಕಾರಿಗಳಿಗೆ ಕೇಳ್ಕೊಳ್ತಾ ಇದ್ದೇನೆ. ಹಾಗಾಗಿ ಇನ್ನು ಮುಂದೆ ಹೋರಾಟ ಇನ್ನೂ ಭಾಳ ಕಠಿಣ ಹೋರಾಟಗಳನ್ನ ನಾವು ಮಾಡಲಿಕ್ಕೆ ನಾವು ತಯಾರಿಯನ್ನು ನಡೆಸ್ಕೊಂಡಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತು ಬೇಗ ಬಂದು ನಮ್ಮ ಸಮಸ್ಯೆನ ಆಲಿಸಿ ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ದೊರಕುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ.